ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶ್ರಾವಣ ಮಾಸದ ಮೊದಲನೇ ಮಂಗಳವಾರದ ಮಂಗಳಗೌರಿ ವ್ರತದ ಭಾಗ 2ಕ್ಕೆ ಎಲ್ಲರಿಗೂ ವಂದನೆಗಳು. ನಾನು ಇವತ್ತು ಬೆಳಗ್ಗೆ ಬೇಗ ಎದ್ದು ಮಂಗಳಗೌರಿ ವ್ರತನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. 3rd ಸೆಮಿಸ್ಟರ್ ಅಂದರೆ 8th ಮಂತ್ ಪ್ರೆಗ್ನೆನ್ಸಿ ಜರ್ನಿನ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಸೊ ಬೇಗ ಎದ್ದೊಳಕ್ಕಾಗಲ್ಲ. ಹಿಂದಿನ ದಿನ ನೈಟ್ ನನಗೆ ಆಲ್ಮೋಸ್ಟು ಎಷ್ಟೋ ದಿನಗಳೇ ಆಗಿದೆ ನ್ಯಾಯವಾಗಿ ನಿದ್ದೆ ಮಾಡಿ. ಹಾಗಾಗಿ ಬೇಗ ಎದ್ದು ಮಾಡೋಣ ಅಂತ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಬಟ್ ಲಕ್ಷಿತ್ನ ಸ್ಕೂಲಿಗೆ ಕಳಿಸ್ಬೇಕಾಗಿತ್ತಲ್ಲ, ಸೊ ಅವನಿಗೆ ಟಿಫನ್ನೆಲ್ಲ ಅರೇಂಜ್ ಮಾಡಿ ಅವನನ್ನು ಸ್ಕೂಲಿಗೆ ಕಳಿಸಿ ನಾನು ಮಂಗಳಗೌರಿ ವ್ರತ ಮಾಡಬೇಕು ಅಂತ ಹೇಳಿ ಬಂದೆ. ಸೊ ಫಸ್ಟ್ಲಿ ನಾನು ನಿನ್ನೆ ನಿಮಗೆ ಯಾವ ರೀತಿ ನಾನು ಗೌರಿ ಕೂರಿಸಿದ್ದೆ ಅಂತ ಹೇಳಿ ನಿಮಗೆ ತೋರಿಸಿದ್ದೀನಿ. ಸೊ ಇವತ್ತು ನಾನು ಏನೇನು ಅರೇಂಜ್ ಮಾಡ್ಕೊತಾ ಇದ್ದೀನಿ ಅಂತ ಅಂದರೆ, 2 ವೀಳ್ಯದೆಲೆ ಮೇಲೆ 2 ಅಡಿಕೆ ಇಟ್ಟು, ಒಂದು ಕಾಯಿನ್ ಮತ್ತು ಒಂದು ಸೌದೆಕಾಯಿ ಕಟ್ ಮಾಡಿರೋವಂಥ ಪೀಸ್ನ ಇಟ್ಟು, ನೆಕ್ಸ್ಟು ತೊಮಟ ಮತ್ತು ಚಿಗ್ನಿ ಅಂತ ಹೇಳಿ ಮಾಡ್ತಾರೆ. ಹಾಗೆ ನೆನಗಡಲೆ ಅಂತ ಹೇಳಿ ಮಾಡ್ತಾರೆ. ಅಕ್ಕಿ ಮತ್ತು ಕಡಲೆಬೇಳೆನ ನಾನು 1 ಅವರ್ ಮುಂಚೆನೇ ನೆನೆಹಾಕಿದ್ದೆ, ಸೊ ವೀಳ್ಯದೆಲೆ ಮೇಲೆ ಇಡೋಕ್ಕೆ ಅಂತ ಹೇಳಿ. ಮತ್ತು ಹಣ್ಣುಗಳನ್ನೆಲ್ಲ ನಾನು ಮುಂಚೆನೇ ನೆನ್ನೆ ಕವರಲ್ಲಿ ಕಟ್ಟಿ ದೇವ್ರ ಮುಂದೆನೇ ಇಟ್ಟಿದ್ದೆ. ಸೊ ಇವತ್ತು ಓಪನ್ ಮಾಡಿಟ್ಟೆ ಅಷ್ಟೇ. ಹಾಗೆ ದೀಪಗಳಿಗೆ ಬತ್ತಿ ಹಾಕಿ ಮತ್ತು ದೇವರಿಗೆ ಹಾರ ಮತ್ತು ಹೂವನ್ನೆಲ್ಲ ಡೆಕೋರೇಟ್ ಮಾಡಿ ನೆಕ್ಸ್ಟು ನಾನು ಪೂಜೆ ಮಾಡೋಣ ಅಂತ ಹೇಳಿ ಕೂತ್ಕೊಂಡೆ. ಸೊ ನನ್ನ ಜೊತೇಲಿ ನಮ್ಮ ಮನೆಯವರು ಕೂಡ ಸಪೋರ್ಟಿವ್ ಆಗಿದ್ದರು. ಸೊ ಅವರು ಕೂಡ ನನ್ನ ಜೊತೇಲಿ ಪೂಜೆ ಮಾಡಬೇಕು ಅಂತ ಹೇಳಿ ಬಂದರು. ನೆಕ್ಸ್ಟು ನಾನು ನಮ್ಮ ಮನೆಯವರು ಬರ್ತಿದ್ದಂಗೆ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಅವರು ಕೂಡ ಮಾಮೂಲಿ ದೇವ್ರ ಪೂಜೆ, ಮನೆ ದೇವ್ರ ಪೂಜೆ ಮಾಡಬೇಕು ಅಂತ ಹೇಳಿ ಮಾಡ್ತಿದ್ರು. ಹಾಗೆ ನಾನು ಫಸ್ಟು ದೀಪಗಳಿಗೆ ಅರಿಶಿನ ಕುಂಕುಮ ಇಟ್ಟು ಪೂಜೆನ ಶುರು ಮಾಡ್ಕೊತೀನಿ. ಸೊ ಪೂಜೆನ ಫಸ್ಟು ನಾವು ಮಾಡೋದಕ್ಕಿಂತ ದೀಪ ಹಚ್ಚಿ ಸ್ಟಾರ್ಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ದೀಪಗಳು ಉರಿತಿದ್ರೆ ಆ ಪೂಜೆಗೆ ಒಂದು ಕಳೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಂಗಳಗೌರಿ. ದೀಪ ಹಚ್ಚಿದ ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಮಂಗಳಗೌರಿಗೆ ಫಸ್ಟು ಅರಿಶಿನ ಕುಂಕುಮ ಇಟ್ಟು ನಾನು ನೆಕ್ಸ್ಟು ಕತೆ ಬುಕ್ನ ತಗೊಂಡು ಕತೆ ಓದ್ತೀನಿ. ನಮ್ಮ ಮನೆಯವರು ಹೇಗೆ ಮಾಡಬೇಕು, ಅವರು ಪುರೋಹಿತರಾಗಿರೋದ್ರಿಂದ ಎಲ್ಲ ಹೆಂಗೆ ಮಾಡಬೇಕು ಏನು ಎತ್ತ ಅಂತೇಳಿ ನನಗೆ ಫಸ್ಟೇ ಪೂಜೆ ಮಾಡೋಕ್ಕಿಂತ ಮುಂಚೆ ಹೇಳಿದರು. ಮೊದಲಿಗೆ ದೀಪಗಳಿಗೆ ಅರಿಶಿನ ಕುಂಕುಮ ಇಟ್ಟು ದೀಪಗಳನ್ನ ಹಚ್ಚಿ, ನಂತರ ದೇವರುಗಳಿಗೆ ಅರಿಶಿನ ಕುಂಕುಮ ಗಂಧ ಪೂತಿ ಅಕ್ಷತೆಗಳನ್ನ ಇಟ್ಟು ಗಂಧದ ಕಡ್ಡಿ ಬೆಳಗ್ಗೆ ನೆಕ್ಸ್ಟು ಆರತಿ ಬೆಳಗ್ಗೆ ಪೂಜೆ ಸ್ಟಾರ್ಟ್ ಮಾಡಿದ್ದು. ನನಗೆ ಮಂಗಳಗೌರಿ ವ್ರತ ಮಾಡೋದು ತುಂಬ ಇಷ್ಟ. ಕಾಯ್ತಿರ್ತೀನಿ ನಾನಂತೂ ಮಂಗಳಗೌರಿ ವ್ರತ ಮಾಡೋಕ್ಕೆ. ಯಾಕೆ ಅಂತ ಅಂದರೆ, ನಮ್ಮದೇ ಆದ ಒಂದು ಪುಟ್ಟ ಸಂಸಾರಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಭಯ ಭಕ್ತಿಯಿಂದ ಪೂಜೆ ಮಾಡ್ಬೋದು. ಮಾಮೂಲಿ ಇದ್ದಂತೆ ದಿನಗಳಲ್ಲಿ ನಮಗೆ ಆಲ್ಮೋಸ್ಟ್ ಮನೆ ಕೆಲಸಗಳು ಮತ್ತು ಹೊರಗಡೆ ಕೆಲಸಗಳಿರುತ್ತೆ. ಈ ದೇವ್ರ ಪೂಜೆ ಮಾಡೋದು ಅಥವಾ ದೇವ್ರನ್ನ ಕೂರಿಸೋದು ಅಂದರೆ ಹೆಂಗಸ್ರುಗಳಿಗೆ ಏನೋ ಒಂಥರ ಖುಷಿ ಇರುತ್ತೆ. ಹಾಗೆ ನನಗೆ ತುಂಬ ಖುಷಿ ವರಮಹಾಲಕ್ಷ್ಮಿ ಕೂರಿಸೋದು, ಅಥವಾ ಗೌರಿ ಹಬ್ಬದಲ್ಲಿ ಗೌರಿ ಗಣೇಶ ಇಡೋದಾಗಲಿ, ಅಥವಾ ಮಂಗಳಗೌರಿ ಟೈಮಲ್ಲಿ ಮಂಗಳಗೌರಿ ಪೂಜೆ ಮಾಡಿ ದೇವ್ರನ್ನಿಡೋದಾಗಲಿ, ಇವೆಲ್ಲ ಒಂಥರ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ಸೊ ನೆಕ್ಸ್ಟು ಇದೆಲ್ಲ ಆದಮೇಲೆ ನಾನು ಕತೆ ಬುಕ್ನ ಓದ್ತೀನಿ. ನೋಡಿ, ಶ್ರಾವಣ ಮಾಸದಲ್ಲಿ ಮಂಗಳಗೌರಿ ವ್ರತ ಮಾಡಬೇಕು ಅಂದರೆ ಪ್ರತಿ ಮಂಗಳವಾರ ಮಾತ್ರ ಮಾಡ್ಬೋದು. ಸೊ ಶ್ರಾವಣ ಮಾಸದಲ್ಲಿ ಏನು 1 ತಿಂಗಳು ಪೂರ್ತಿ ಶ್ರಾವಣ ಮಾಸ ಮುಗಿಯೋವರೆಗೂ ಏನು ಮಂಗಳವಾರ ಇರುತ್ತೋ ಪ್ರತಿ ಮಂಗಳವಾರ ಬೇಕಾದರೆ ನಾವು ಮಾಡ್ಬೋದು. ಹಾಗಾಗಿ ಒಂದು ಕಥೆನ ನಾವು 4 ಭಾಗ ಮಾಡಿಕೊಂಡು 1 ವಾರ 1 ಪೇಜು ಅಥವಾ 1.5 ಪೇಜು ಆ ಥರ ಓದ್ತೀವಿ. ನನಗೆ ಎಲ್ಲರೂ ಹೇಳಿದ್ರು 5 ವರ್ಷಕ್ಕೆ ಮಂಗಳಗೌರಿ ವ್ರತನ ಉದ್ಯಾಪನೆ ಮಾಡು ಅಂತ. ಬಟ್ ನನಗೆ ಎಲ್ಲಿ ಮಿಸ್ ಮಾಡ್ಕೊತೀನೋ ಅನ್ನೋ ಒಂದು ಫೀಲ್ ಇತ್ತು. ಮತ್ತೆ ಇದನ್ನು ಮಾಡೋಕ್ಕಾಗಲ್ಲ. ಒಂದು ಸತಿ ನಾವು ಉದ್ಯಾಪನೆ ಮಾಡಿಬಿಟ್ರೆ ಮತ್ತೆ ಮಾಡೋ ಮನಸ್ಸೇ ಬರಲ್ಲ. ಆದ್ರೂ ಕೆಲವು ಜನ ಉದ್ಯಾಪನೆ ಮಾಡಿದ್ರೂ ಕೂಡ ಮತ್ತೆ ಈ ಪೂಜೆನ ಮಾಡ್ತಾನೆ ಇರ್ತಾರೆ ಶ್ರಾವಣ ಮಾಸದಲ್ಲಿ. ಬಟ್ ಆದ್ರೂ ಈಗ ಪ್ರೆಗ್ನೆನ್ಸಿ ಇರೋದ್ರಿಂದ ನೆಕ್ಸ್ಟ್ ಪಾಪು, ನೆಕ್ಸ್ಟ್ ನಮ್ಮ ಅಮೂಲು ಎಲ್ಲ ಸುಮ್ಮನೆ ಸರಿ ಬರಲ್ಲ ಅಂತ ಹೇಳಿ ನಾನು 9 ವರ್ಷ ಮಾಡಿ ಮುಗಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ.
ಈಗ ನೆಕ್ಸ್ಟ್ ಪೂಜೆ ಎಲ್ಲ ಆಗಿ ಕತೆ ಎಲ್ಲ ಓದಿದ ನಂತರ ಕೊನೆ ಪೂಜೆ ಹೊತ್ತಿಗೆ ನಾನು ಕಂಕಣನ ನಮ್ಮ ಮನೆಯವ್ರ ಕೈಲಿ ಕಟ್ಟಿಸ್ಕೊಂಡೆ. ಯಾಕೆಂದರೆ ಅವರು ಪೂಜೆ ಮಾಡ್ತಿದ್ರು, ಬಿಸಿ ಇದ್ದಿದ್ದರಿಂದ ನಾನು ಲಾಸ್ಟಲ್ಲಿ ಇನ್ನು ಕಡೆ ಪೂಜೆ ಹೊತ್ತಿಗೆ ಕಟ್ಟಿಸ್ಕೊಳ್ಳೋಣ ಅಂತ ಕಟ್ಟಿಸ್ಕೊತಾ ಇದ್ದೀನಿ. ಅವ್ರಿಗೂ ಕೂಡ ಕಟ್ಟಿದ್ದೀನಿ. ಸೊ ನೋಡಿ, ಇದೇ ಮಂಗಳಗೌರಿ ನಾನು ಕೂರಿಸಿರೋದು. ಹಾಗೆ ಮುಂದೆಗಡೆ ಎಲ್ಲ ಅರೇಂಜ್ ಮಾಡಿರೋದು. ಮಂಗಳಗೌರಿ ಕತೆ ಎಲ್ಲ ಓದಿ ಮುಗಿತಿದ್ದಂಗೆ ನಮ್ಮ ಅತ್ತೆ ಕೂಡ ಬಂದು ಜಾಯ್ನ್ ಆದರು. ಸೊ ಅವರು ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಎಲ್ಲ ಮುಗಿತಿದ್ದಂಗೆ ನಾವೇನು ಮಾಡ್ತೀವಿ ಅಂದರೆ 5 ಜನ ಅಥವಾ 3 ಜನ ಅಥವಾ 9 ಜನ ಮುತ್ತೈದೆಯರುಗಳನ್ನ ಕರೆದು ಅವರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ಮಡ್ಲು ತುಂಬಿ ಏನು ನೈವೇದ್ಯ ಮಾಡಿರ್ತೀವೋ ಅದನ್ನೇ ಅವರಿಗೆ ಪ್ರಸಾದವಾಗಿ ಕೊಟ್ಟು ಮಂಗಳಗೌರಿ ವ್ರತನ ಕಂಪ್ಲೀಟ್ ಮಾಡ್ತೀವಿ. ನಮ್ಮೂರಲ್ಲಿ ಲಿಂಗಾಯತರುಗಳಾಗಿ ನಾವು 3 ಮನೆ 2 ಮನೆ ಇರೋದ್ರಿಂದ ಇದನ್ನು ಬೇರೆ ಗೌಡ್ರುಗಳು ಯಾರೂ ಮಾಡಲ್ಲ. ಹಾಗಾಗಿ ನಾವು ನಮ್ಮ ಕ್ಯಾಸ್ಟವ್ರನ್ನೇ ಇದಕ್ಕೆ ಕರೆಯೋಕ್ಕೆ ಪ್ರಯತ್ನ ಪಡ್ತೀವಿ ಮಂಗಳಗೌರಿ ವ್ರತಕ್ಕೆ. ಹಾಗಾಗಿ ನಮ್ಮ ಮನೆ ಹಿಂದೆಗಡೆ ಇರೋರೊಬ್ಬರು ಮತ್ತು ನಮ್ಮ ಅತ್ತೆ ಮತ್ತು ನಾನು 3 ಜನಕ್ಕೆ, ಇಬ್ಬರಿಗೆ ನಾನು ಕೊಡ್ತೀನಿ, ಅತ್ತೆ ನನಗೆ ಕೊಡ್ತಾರೆ. ಹಾಗಾಗಿ 3 ಜನಕ್ಕೆ ನಾವು ಕೊಟ್ಟಂಗಾಗುತ್ತೆ. ಸೊ ಮಂಗಳಗೌರಿ ವ್ರತ ಮಾಡೋದ್ರಿಂದ ಬರೀ ನಮಗಷ್ಟೇ ಅಲ್ದಲೆ ನಮ್ಮ ಕುಟುಂಬಕ್ಕೆ, ನಮ್ಮ ಸುತ್ತಮುತ್ತಲಿನ ಜನಕ್ಕೆ ಅಥವಾ ನನ್ನ ಮಕ್ಕಳಿಗಾಗಲಿ ನನ್ನ ಗಂಡನಿಗಾಗಲಿ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಹಾರೈಸಿ ಪೂಜೆ ಮಾಡ್ತೀವಿ. ಹಾಗಾಗಿ ಮಂಗಳಗೌರಿ ವ್ರತ ಮಾಡೋದ್ರಿಂದ ಕಥೆಯಲ್ಲೂ ಕೂಡ ಸತಿ ತನ್ನ ಪತಿಯನ್ನು ಹೇಗೆ ಕಾಪಾಡ್ಕೊತಾಳೆ ಅನ್ನೋದೇ ಒಂದು ಈ ಕತೆ ಪೂರ ಮಾರಲ್ ಆಫ್ ದ ಸ್ಟೋರಿ ಇರೋದು. ಸೊ ನಮ್ಮ ಸಂಬಂಧಗಳನ್ನ ಗಟ್ಟಿ ಮಾಡ್ಕೊಳ್ಳೋಕ್ಕೋಸ್ಕರ ಅಥವಾ ನಮ್ಮ ಸಂಬಂಧಗಳ ಮೇಲೆ ಯಾರ ಕಣ್ಣು ಬೀಳ್ದಲೇ ಇರಲಿ ಅಂತ ಹೇಳಿ ನಾವು ಪೂಜೆ ಮಾಡ್ತೀವಿ. ಹಾಗೆ ನಮ್ಮ ಲಕ್ಷಿತ್ತು ಬೆಳಗ್ಗೆ ಪೂಜೆ ಮಾಡಬೇಕಾದ್ರೆ ಇರಲಿಲ್ಲ. ಅವನು 8:20ಗೆಲ್ಲ ಹೋಗ್ಬಿಟ್ಟಿದ್ದ. ನಾನು 9:30 ಮೇಲೆ ಪೂಜೆ ಮಾಡಿದ್ದು. ಹಾಗಾಗಿ ಸಂಜೆ ಮಂಗಳಗೌರಿನ ಸಡಿಲಿಸ್ಬೇಕಾದ್ರೆ ಅವನ ಕೈಲಿ ಪೂಜೆ ಮಾಡಿಸ್ಬಿಟ್ಟೆ ಮಾಡೋಣ ಅಂತ ಹೇಳಿ ಅವನ್ನ ನಾನು ಕರ್ಕೊಂಬಂದೆ. ಸಂಜೆ ಆಗಿದ್ದರಿಂದ ಸಂಜೆ ಮನೆ ದೀಪನೂ ಹಚ್ಚಿ ನೆಕ್ಸ್ಟು ಮಂಗಳಗೌರಿ ಸಡ್ಲಿಸೋಣ ಅಂತ ಹೇಳಿ ನಾನು ಲಕ್ಷಿತ್ ಬಂದವು. ಪೂಜೆ ಎಲ್ಲ ಮಾಡಿ ಗಂಧದ ಕಡ್ಡಿ ಮತ್ತು ಕರ್ಪೂರ ಬೆಳಗಿ ನಾವು ದೇವರನ್ನ ಸಡ್ಲಿಸಿದ್ವು. ಮಂಗಳಗೌರಿ ಮೇಲೆ ಇರೋ ಒಂದು ಹೂವನ್ನು ಎತ್ತಿ ಹಾಗೆ ಏನು ಗೆಜ್ಜೋಸ್ತ್ರ ಅಂತ ಹೇಳ್ತೀವೋ ಅದನ್ನು ತೆಗೆದು ನಾನು ಸಡಿಲಿಸಿದೆ. ಸೊ ಇವತ್ತಿನ ಮಂಗಳಗೌರಿ ಪೂಜೆ ಮತ್ತು ವ್ರತ ಮುಗೀತು. ನಿಮಗೆ ಮಂಗಳಗೌರಿ ವ್ರತದ ಕತೆ ಸಿದ್ಧಾಂತ ಪೂರ್ತಿ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ನಾನು ಪೂರ್ತಿ ಓದಿ ನಿಮಗೆ ತಿಳಿಸಿ ಹೇಳ್ತೀನಿ. ನಾವು ಮಾಡಿರುವ ಮಂಗಳಗೌರಿ ವ್ರತನ ಯಾರ್ಯಾರೆಲ್ಲ ನೋಡಿದಿರೋ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್.